ಗೈಸ್, ದಿಸ್ ವಾಸ್ ಮೈ ಸೇವಿಂಗ್ಸ್. ಇವತ್ತಿದನ್ನು ವಿಡ್ರಾ ಮಾಡೋಕ್ಕೆ ಬಂದಿದ್ದೆ. ಯಾಕೆ ಅಂತ, ಯಾರೋ ಮಾಡಿರೋ ತಪ್ಪಿಗೆ ನಾನು ದಂಡ ಕಟ್ತಾ ಇದ್ದೀನಿ. ಉಂಡಿದ್ದಲ್ಲ ತಿಂದಿದ್ದಲ್ಲ ಅಂತೇನೋ ಒಂದು ಗಾದೆ ಇದೆಯಲ್ಲ. ಸೊ ಇಷ್ಟು ದುಡ್ಡಲ್ಲಿ ಇಷ್ಟೆಲ್ಲ ಸ್ನ್ಯಾಕ್ಸ್ ತಿನ್ಬೋದಾಗಿತ್ತು, ಏನೆಲ್ಲ ಬಟ್ಟೆ ತೊಗೋಬೋದಾಗಿತ್ತು. ಇದ್ದಿದ್ರೆ ಐ ಮ್ಯಾನಿಫೆಸ್ಟ್ ದಟ್ ನಾನು ಎಷ್ಟು ಖರ್ಚು ಮಾಡ್ತೀನಲ್ಲ ಅಷ್ಟು ಡಬಲ್ ನನಗೆ ದುಡ್ಡು ಸಿಗ್ತಾ ಹೋಗಲಿ ಅಂತ. ಆ್ಯಂಡ್ ಇದು ಯೂಟ್ಯೂಬ್ ಅರ್ನಿಂಗ್ಸ್ ಅಂತೂ ಅಲ್ಲ. ಯೂಟ್ಯೂಬ್ ನನ್ನ ಮಾನಿಟೈಸೇ ಆಗಿಲ್ಲ. ನನ್ನ ಚಾನಲ್ ಯೂಟ್ಯೂಬಿಂದ ₹1 ಬರಲ್ಲ. ಇದು ನಾನು ಅರ್ನ್ ಮಾಡಿ ಜಾಬ್ ಮಾಡಿ ವರ್ಕ್ ಮಾಡಿರೋ ಅಂಥ ಸ್ಯಾಲ್ರಿ ಇದು. ಓಕೆನಾ? ಇಲ್ಲ ನೀನು ಅದು ಕುಡಿ. ಅಮ್ಮ ಟೇಸ್ಟ್ ಚೆನ್ನಾಗಿದೆ ಹೇಳು. ಪೇಪರ್ ಗಂಜಿ ಇದೆ ಅಲ್ಲ, ನಿನಗೊಂದು ಬೇಕಲ್ಲ? ಹಾಂ, ಅಲ್ಲಿ ಕೊಡ್ತಾರೆ. ಒಂದೇ ಸಾಕು, ಕುಡಿ ನೀನು. ತಗೋಣ. ನಾನು ಇನ್ನೊಂದು ಚೆನ್ನಾಗಿದೆಯಾ? ಕೊಡಿ. ಇನ್ನೊಂದು ಇದೇ ಥರದ್ದು ಪೇಪರ್ ಗಂಜಿ ಸ್ವೀಟ್ ಇರಬೇಕು. ನನ್ನ ಲಕ್ ಯಾಕೋ ಯೂ ಟರ್ನ್ ನೋಡ್ಕೊಂಡು ಹೋಗ್ಬಿಟ್ಟಿದೆ ಅನಿಸುತ್ತೆ. ನನ್ನ ಅಡ್ರೆಸ್ಸೇ ಗೊತ್ತಿಲ್ಲ ಅನಿಸುತ್ತೆ ಅದಕ್ಕೆ. ಓ ಮೈ ಗಾಡ್. ಯೂಟ್ಯೂಬು ಅಷ್ಟೇ, ಇನ್ನೇನು ಕೈಗೆ ಬಂದಿತ್ತು ಬಾಯ್ಗೆ ಬರಲಿಲ್ಲ. ಐ ವಾಸ್ ಅರ್ನಿಂಗ್ ಫ್ರಮ್ ಯೂಟ್ಯೂಬ್. ಅದು ನನ್ನ ಅಕೌಂಟಿಗೆ ಬರಬೇಕಿತ್ತು. ಅಷ್ಟರಲ್ಲಿ ರೀಯೂಸ್ ಕಂಟೆಂಟ್ ಅಂತ ಡಿಮಾನಿಟೈಸ್ ಆಯಿತು. ಈಗ ಅದರಲ್ಲೂ ದುಡ್ಡು ಬರ್ತಾಯಿಲ್ಲ. ಆ್ಯಂಡ್ ವಾಚ್ ಆಸ್ ಮತ್ತೆ ಫಸ್ಟಿಂದ ಕಂಪ್ಲೀಟ್ ಮಾಡಬೇಕು. ಏನು ಇದು ಒಂಥರ ಹೆಂಗೆ ಅಂದರೆ, ನಾನು ಎಂಡ್ ಸ್ಟೇಜಿಗೆ ಹೋಗಿ ಅಲ್ಲಿಂದ ಡ್ರಾಪ್ ಆಗ್ತಾಯಿದ್ದೀನಿ. ಐ ಡೋಂಟ್ ನೋ ವೈ ದಿಸ್ ಇಸ್ ಹ್ಯಾಪನ್. ಇವತ್ತು ಫಾರ್ ಅ ಚೇಂಜ್ ಶುಗರ್ ಕೇನ್ ಜ್ಯೂಸ್ ಬದಲು ಟೆಂಡರ್ ಕೊಕೊನಟ್ ವಾಟರ್. ನನಗೆ ಗಂಜಿನೇ ಇಷ್ಟ. ಇಲ್ಲಿ ಇದೆಯಾ? ಇದೇ ಚೆನ್ನಾಗಿರತ್ತೆ. ನಾವು ತೊಗೊಂಡಿದ್ನಲ್ಲ ಶೂ, ಇದು ಹಾಕಿ ನೋಡೋಣ ಲೈಕ್ ಫಿಟ್ ಆಗುತ್ತಾ ಇಲ್ವಾ ಅಂತ. ಐ ಆಮ್ ಜಸ್ಟ್ ಟ್ರೈಯಿಂಗ್ ವೇಟ್. ನೋಡೋಕೆ ಚಿಕ್ಕದಾಗಿ ಕಾಣಿಸ್ತಾ ಇದೆ. ಇಲ್ಲಿ ಪಕ್ಕ ಇಟ್ಟರೆ ನೋಡಿ, ಈ ಶೂಸ್ಗಿಂತ ನನ್ನ ಕಾಲೇ ಉದ್ದ ಇದೆ. ಸ್ಟಿಲ್ ಶೂಸ್ ಅಂತ ಇದ್ದೇನೆ. ಸ್ಲಿಪ್ಪರ್. ಓಕೆ, ಪರವಾಗಿಲ್ಲ. ಆದರೂ ಇಲ್ಲಿ ಸ್ವಲ್ಪ ನೇಲ್ಸ್ ಇದ್ದರೆ ಹಿಂಸೆ ಆಗುತ್ತೆ, ಏನಾದರೂ ಇದ್ದರೆ. ಸೊ ಇನ್ನು ಅಷ್ಟೊಂದು ಕ್ಲಾತ್ ಕಂಫರ್ಟ್ ಅನ್ನಿಸ್ತಾ ಇಲ್ಲ ಗೈಸ್. ಇದು ಟೈಟ್ ಆಗುತ್ತೆ. ನನ್ನ ಹತ್ರ ಈ ಬಾಕ್ಸಲ್ಲಿ ತೋರಿಸ್ತೀನಿ, ವೆಯ್ಟ್. ಎಷ್ಟೊಂದಿದೆ ಗೊತ್ತಾ ಈ ಥರ ಶೂಸ್ಗಳು. ಕ್ಯೂಟ್ ಆಗಿರೋ ಶೂಸ್. ಈ ಥರದ್ದು ಅಷ್ಟೇ. ಈ ಥರ ಎಲ್ಲ ಸಾಕ್ಸ್. ಇನ್ನೊಂದು ಇದೇ ಥರದ್ರಲ್ಲಿ ಇನ್ನೊಂದು ಕಲರ್ ಇದೆ. ಬ್ಲೂ ಒಂದಿದೆ, ಬ್ಲ್ಯಾಕ್ ಒಂದಿದೆ. ಆ್ಯಂಡ್ ಈ ರೀತಿ ಇದೆಲ್ಲ ಫುಲ್ ನನ್ನ ಹತ್ರ ಜಾಸ್ತಿ ಈ ಥರ ಕಲೆಕ್ಷನ್ಸ್ ಇದೆ. ಸಾಕ್ಸ್ ಅಂತೂ ಸುಮಾರಿದೆ. ಇದು ಐ ಥಿಂಕ್ ಗ್ಲೌಸ್, ಇದು ಹ್ಯಾಂಡ್ ಕರ್ಚೀಫ್. ಸೊ ಈ ರೀತಿ ಎಲ್ಲ ಹಾಕಿಟ್ಟಿದ್ದೀನಿ. ಅದು ಶೂಸು ಅಷ್ಟು ಕಂಫರ್ಟ್ ಅನ್ನಿಸ್ತಿಲ್ಲ ನನಗೆ. ರಿಟರ್ನ್ ಮಾಡೋಣ ಅಂದರೆ ಮತ್ತೆ ಅಷ್ಟು ದೂರ ಹೋಗ್ತಾರೆ ಅನ್ನಿಸ್ತಿದೆ. ಸೊ ಐ ಡೋಂಟ್ ನೋ ವೆದರ್ ಟು ಕೀಪ್ ಇಟ್ ಆರ್ ಗಿವ್ ಇಟ್ ಬ್ಯಾಕ್. ಲೆಟ್ಸ್ ಸಿ. ಟುಡೇಸ್ ಲಂಚ್ ಮನೆ ಊಟ. ರೈಸ್, ಮೊಳಕೆ ಕಾಳು ಸಾಂಬಾರು, ಆ್ಯಂಡ್ ಇದು ಬೀನ್ಸ್ ಪಲ್ಯ. ನೆಕ್ಸ್ಟ್ ಇದು ಎಗ್ ಬುರ್ಜಿ. ಇದಕ್ಕೆ ಅಮ್ಮ ಸೊಪ್ಪು ಕೂಡ ಹಾಕಿದ್ದಾರೆ, ಮೆಂತೆ ಮತ್ತು ಎಗ್ ಬುರ್ಜಿ, ಮೆಂತೆ ಸೊಪ್ಪು ಮತ್ತು ಮೊಟ್ಟೆ. ಆ್ಯಂಡ್ ಇದು ಬಾಯ್ಲ್ಡ್ ಎಗ್ ಆ್ಯಂಡ್ ಇದು ಕುಕುಂಬರ್. ಸೊ ಇವತ್ತಿನ ಲಂಚಿಗೆ ಇಷ್ಟೆಲ್ಲ ವೆರೈಟೀಸ್ ಇದೆ. ನನಗೆ ಮೇನ್ ಡಿಶ್ ಅನ್ನ ಸಾಂಬಾರ್ಗಿಂತ ಸೈಡ್ಸೇ ಜಾಸ್ತಿ ಇರಬೇಕು. ಸೊ ನಮ್ಮ ಮನೇಲಿ ವೆರೈಟೀಸ್ ಆಫ್ ಸೈಡ್ಸ್ ಮಾಡ್ತಿರ್ತಾರೆ. ಆ್ಯಂಡ್ ಇದ್ರ ಜೊತೆ ನನ್ನ ಫೇವ್ರೆಟ್ ಮಜ್ಜಿಗೆ. ಸೊ ಐ ಡೋಂಟ್ ನೋ ಹೌ ಕ್ಯಾನ್ ಐ ಫಾರ್ಗೆಟ್ ಮೈ ಡ್ಯಾಡೀಸ್ ಬರ್ಡೇ ಅಂತ. ಸೊ ನಿನ್ನೆ ಅವ್ರ ಬರ್ಡೇ ಇತ್ತು, 8th ಡಿಸೆಂಬರ್. ಓಕೆ, ಅವ್ರು ಹುಟ್ಟಿದ್ದು ಏನೇನು ಒಂದು 20 ದಿನ ಆಗಿದ್ರೆ ಹೊಸ ವರ್ಷನೇ ಬರೋದಪ್ಪ. ಸೊ 8th ಡಿಸೆಂಬರ್, ಇಯರ್ ಎಂಡಲ್ಲಿ ಹುಟ್ಟುಬಿಟ್ಟಿದ್ದಾರೆ. ಗೊತ್ತೇ ಇಲ್ಲ, ನೆನಪೇ ಇರಲಿಲ್ಲ ಗೊತ್ತಾ. ಆ್ಯಂಡ್ ತುಂಬ ಹಿಟ್ಟಾಗಿದ್ದು, ಬೇಜಾರಾಗಿದ್ದು ಏನು ವಿಷಯ ಅಂದರೆ
ಈವ್ನಿಂಗ್ ಅವರೇ ಹೇಳ್ತಾ ಇದ್ದಾರೆ ಇವತ್ತು ನನ್ನ ಬರ್ಡೇ ಅಂತ. ಮೈ ಗಾಡ್ ಅನ್ನಿಸ್ತು ಸೀರಿಯಸ್ಲಿ, ಅದು ತುಂಬ ಬೇಜಾರಾಯಿತು. ನಾನು ಮಮ್ಮಿ ಟಿ ವಿ ನೋಡ್ತಾ ಕೂತಿದ್ವಿ, ಅವಾಗ ಅವರೇ ಇವತ್ತು ನನ್ನ ಬರ್ಡೇ ಆ್ಯಕ್ಚುಲಿ ಇದು ಯಾರೋ ವಿಶ್ ಮಾಡಿದರು, ಅವರು ಕರಿತಾ ಇದ್ದಾರೆ ನಾಳೆ ಪಾರ್ಟಿ ಕೊಡೋಕ್ಕೆ ಅಂತ ಹೇಳಿದರು. ಆ ಥರ ಹೇಳಿದರು. ಓ ಕರೆಕ್ಟ್ ಅಲ್ವಾ, ಇವತ್ತು ನಿನ್ನ ಬರ್ಡೇ ಅಲ್ವಾ ಅಂತ. ಆವಾಗ ನನಗೆ ರಿಮೆಂಬರ್ ಆಯಿತು. ನಾನು ಅಂದ್ಕೊಂಡೆ ಹೇಗೆ ಮರ್ತೋದೆ ನಾನು ಅವ್ರ ಬರ್ಡೇನ ಅಂತ. ಸೊ ಏನೋ ಟೆನ್ಷನಲ್ಲಿ ನಾನು ಅವ್ರ ಬರ್ಡೇನೇ ಮರ್ತೋಗ್ಬಿಟ್ಟಿದ್ದೀನಿ. ಆ್ಯಂಡ್ ಅವ್ರ ಬರ್ಡೇನ ಅವರೇ ನೆನಪಿಸಿದೆಯಲ್ಲ, ಅದು ಇನ್ನೂ ಬೇಜಾರಾಯಿತು ನನಗೆ. ಬಟ್ ಇಟ್ಸ್ ಓಕೆ, ಏನೂ ಮಾಡೋಕ್ಕಾಗಲ್ಲ. ಐ ಜಸ್ಟ್ ಫಾರ್ಗಾಟ್. ಎವ್ರಿಬಡಿ ಲೈಫ್ ಇಸ್ ನಾಟ್ ದ್ಯಾಟ್ ಈಸಿ ವಾಟ್ ಯು ಥಿಂಕ್ ಅಲ್ಲ, ಅಥವಾ ನೀವೇನು ನೋಡ್ತಿರಲ್ಲ ಎಲ್ಲ ಲೈಫ್ ಅಷ್ಟು ಈಸಿಯಾಗಿರಲ್ಲ. ದೇ ವಿಲ್ ಬಿ ಗೋಯಿಂಗ್ ಥ್ರೂ ಸೋ ಮಚ್. ಬಟ್ ಅದನ್ನು ಹೇಳೋಕ್ಕೂ ಆಗ್ದಲೇ ಮನಸ್ಸಲ್ಲಿ ಇಟ್ಕೊಳೋಕ್ಕೂ ಆಗ್ದಲೇ ತುಂಬ ಒದ್ದಾಡ್ತಾ ಇರ್ತಾರೆ. ಅದು ಈ ಥರ ಎಲ್ಲ ಕೆಲವು ಟೆನ್ಷನ್ಸ್ ಮಧ್ಯ ಐ ಜಸ್ಟ್ ಫಾರ್ಗಾಟ್ ಹಿಸ್ ಬರ್ಡೇ ಆಲ್ಸೋ. ಯು ಜಸ್ಟ್ ಥಿಂಕ್ ನಮ್ಮ ಡ್ಯಾಡಿ ಬರ್ಡೇನೇ ನೆನಪಿಲ್ಲ ಅಂದರೆ ಇನ್ ವಾಟ್ ಮೈಂಡ್ ಸೆಟ್ ಐ ವಾಸ್ ಅಂತ. ಎಷ್ಟೊಂದು ಯೋಚನೆಗಳು ಬಂದುಬಿಟ್ಟಿದೆ ಅಂದರೆ ಯೋಚನೆ ಮಾಡಿ 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 ಹೇರ್ ಫಾಲ್ ಕೂಡ ಆಗ್ತಾಯಿದೆ. ಅಂದ್ಕೊತೀನಿ ಎಷ್ಟೋ ಸತಿ ನೋ, ಐ ಶುಡ್ ನಾಟ್ ಥಿಂಕ್, ಐ ಶುಡ್ ಬಿ ಹ್ಯಾಪಿ 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 ಅಂತ. ಬಟ್ ಹಾಗೆ ಇರ್ತೀನಿ, ಹ್ಯಾಪಿಯಾಗೂ ಕೂಡ ಇರ್ತೀನಿ. ಬಟ್ ಸಮ್ಟೈಮ್ಸ್ ಕೆಲವೊಂದೊಂದು ಯೋಚನೆ ಬರುತ್ತೆ ಬೇಡ ಅಂದರು, ಆವಾಗ ಈ ರೀತಿ ಬ್ಲ್ಯಾಂಕ್ ಆಗಿಬಿಡ್ತೇನೆ, ಒಂದೇ ಲೋಕದಲ್ಲಿ ಇರ್ತೇನೆ. ಮಳೆ ಬರ್ತಾ ಇದೆ ಗೈಸ್, ಅದಕ್ಕೆ ಕಾಫಿ ಬೇಳೆ ಎಲ್ಲ ಮತ್ತೆ ಎತ್ತಿಡ್ಬೇಕು. ಎಷ್ಟು ಹಿಂಸೆ ಅಲ್ಲ. ಸ್ವಲ್ಪ ಪ್ಯಾಕಿಂಗ ಆ್ಯಂಡ್ ಇನ್ನೊಂದು ಸ್ವಲ್ಪ ಇದೆ, ಇನ್ನೊಂದು ಸ್ವಲ್ಪ ಮೂಟೆಗಳಿದೆ. ಇದು ಒಕ್ಕಲಿಗರ ಸಂಘ ಇದೆಯಲ್ಲ, ಅದರಲ್ಲಿ ನಂದು ಮೆಂಬರ್ಶಿಪ್ ಆಯಿತು ಗೈಸ್. ನಾನು ಈಗ ಅಲ್ಲಿ ಮೆಂಬರ್ ಗೊತ್ತಾ, ಅದರದ್ದೇ ಬುಕ್ ಇದು ಬಂದಿದೆ ಇವತ್ತು ಕೊರಿಯರು. ಇದು ಸಮೃದ್ಧಿಗೌಡ ಅಂತಿದೆ, ನಂದು ಕೂಡ ಬಂತು ಇವತ್ತು. ಆ್ಯಂಡ್ ಈಗ ಈವ್ನಿಂಗ್ ಸ್ನ್ಯಾಕ್ಸಿಗೆ ಕಡಲೆಕಾಯಿ ತಿಂತಾಯಿದ್ದೀನಿ ಕಾಫಿ ಜೊತೆ. ಈ ವೆದರಿಗೆ ಕಾಫಿ ಕುಡಿಬೇಕು ಅನ್ನಿಸ್ತಿದೆ. ಸೊ ಕಾಫಿ ಆ್ಯಂಡ್ ಕಡಲೆಕಾಯಿ ಒಂಥರ ಚೆನ್ನಾಗಿದೆ ಕಾಂಬೋ, ನೀವು ಟ್ರೈ ಮಾಡಿ. ನಾನು ನಮ್ಮ ಡ್ಯಾಡಿ ಬರ್ಡೇ ಶಾರ್ಟ್ಸ್ ಹಾಕಿದ್ದೆ ಯೂಟ್ಯೂಬಲ್ಲಿ. ಬರ್ಡೇ ಅಂತ ಗೊತ್ತಾದ ಫುಲ್ ಶಾರ್ಟ್ಸ್ ಹಾಕಿ ವಿಶ್ ಮಾಡಿದ್ದೆ. ಏನು ಗೊತ್ತಾ, ಅದು ಹಾಕಿದ ತಕ್ಷಣವೇ 4K ವ್ಯೂಸ್ ಫುಲ್ ವೈರಲಾಗಿ ಹೋಗ್ಬಿಡ್ತು. ಆ್ಯಂಡ್ 50 ಲೈಕ್ಸ್ ಬಂತು ಆ ಪೋಸ್ಟಿಗೆ ಹಾಕಿದ ತಕ್ಷಣ. ಐ ಆಮ್ ಸೋ ಹ್ಯಾಪಿ ಯು ನೋ. ಸೊ ಇಟ್ ವಾಸ್ ಅ ಬೆಸ್ಟ್ ಗಿಫ್ಟ್ ಐ ಗಾಟ್ ಫಾರ್ ಪೋಸ್ಟಿಂಗ್ ಮೈ ಡ್ಯಾಡ್ಸ್ ಬರ್ಡೇ ಸೆಲೆಬ್ರೇಷನ್. ಯಾಕೆ ವೈಟ್ ತೊಗೊಳ್ಲಿಲ್ಲ ಅಂದರೆ ಆಲ್ರೆಡಿ ನನ್ನ ಹತ್ರ ಒಂದು ವೈಟ್ ಇದೆ, ಸೊ ಅದು ತೊಗೊಳ್ಲಿಲ್ಲ. ಅದಕ್ಕೆ ನಾನು ಇದು ಬ್ಲೂ ಕಲರ್ ತೊಗೊಂಡಿದ್ದೀನಿ. ಆ್ಯಂಡ್ ನಮ್ಮ ಮನೇಲಿ ನೋಡಿ ಎಲ್ಲಿ ನೋಡಿದರೂ ಬರೀ ಇದೇ ಇರುತ್ತೆ ಫುಲ್ಲು. ಓಕೆ ಗೈಸ್, ಬಾಯ್. ಐ ಆಮ್ ಎಂಡಿಂಗ್ ದಿಸ್ ವಿಡಿಯೋ ಹಿಯರ್. ಸೊ ನಿಮಗೆ ಇಷ್ಟ ಆದರೆ ನೀವು ಯಾರಾದರೂ ನನ್ನ ಡೈಲಿ ವ್ಯೂವರ್ಸ್ ಆಗಿದ್ದರೆ, ವಾಚ್ ಮಾಡ್ತಾ ಇದ್ದರೆ ನನ್ನ ವೀಡಿಯೋಸ್, ಥ್ಯಾಂಕ್ ಯು ಸೋ ಮಚ್. ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ತಾನೆ ವಾಚ್ ಮಾಡ್ತಾ ಇದ್ದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ನನ್ನ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.